ಇನ್ಸ್ಪೆಕ್ಟರ್, ನಮ್ಮ ಮೊಮ್ಮಗು ಬಗ್ಗೆ ಏನಾದರೂ ವಿಷಯ ಗೊತ್ತಾಯ್ತಾ? ಓ ಹೌದಾ, ಸರಿ, ಗೊತ್ತಾಗ್ತಿದ್ದ ಹಾಗೆ ದಯವಿಟ್ಟು ನಮಗೆ ತಿಳಿಸಿ. ಇನ್ಸ್ಪೆಕ್ಟ್ರೆ, ನಾನು ನಿಮ್ಮ ಜೊತೆ ಮಗುನ ಹುಡ್ಕೋದಕ್ಕೆ ಬರ್ಬೋದಾ? ಇಲ್ಲ, ನನಗೇನು ಕಷ್ಟ ಆಗಲ್ಲ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನಗೆ ನನ್ನ ಮಗು ಸಿಕ್ಕಿದ್ರೆ ಸಾಕು. ಪಾರ್ವತಿ, ಕೊಡಮ್ಮ, ಕೊಡು. ಇನ್ಸ್ಪೆಕ್ಟರ್, ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ, ದಯವಿಟ್ಟು ಕಾಲ್ ಮಾಡಿ. ಹಾಂ, ಓಕೆ. ಅನುಷ್ಕಾ ಬಗ್ಗೆ ಆಗಲಿ ಮಗು ಬಗ್ಗೆ ಆಗಲಿ ಯಾವ ಸುಳ್ಳು ಸಿಕ್ಕಿಲ್ಲ ಅಲ್ವಾ? ಏನ್ ಮಾಡೋದು ಅಂತ ಅಪ್ಪ, ನನ್ನ ಮಗು ಹೇಗಿದ್ಯೋ, ಏನ್ ಮಾಡ್ತಿದ್ಯೋ, ಹಾಲು ಕೊಡ್ತಿದ್ಯೋ, ಎಷ್ಟು ಅಳ್ತಿದ್ಯೋ ಏನೋ. ಜನನಿ ಜನನಿ ನೋಡು, ಆದಿ ಪ್ರೀತು ಇಬ್ಬರು ಹೋಗಿದಾರಲ್ವಾ, ಏನಾದ್ರೂ ಸುಳುವು ಸಿಕ್ಕೇ ಸಿಗುತ್ತೆ, ಮಗುಗೇನು ಆಗಲ್ಲ. ನೀನ್ ಸಮಾಧಾನ ಮಾಡ್ಕೊಂಬ, ಧೈರ್ಯವಾಗಿರು ಕಂದ. ಹೋದಾಗಿಂದ ಯಜಮಾನ್ರು ಅವರು ಫೋನ್ ಮಾಡಿಲ್ಲ, ನನ್ನ ಫೋನ್ನು ಎತ್ತಾ ಇಲ್ಲ. ಪದೇ ಪದೇ ಮಗು ಬಗ್ಗೆ ಕೇಳಿ ಆತಂಕ ಜಾಸ್ತಿ ಮಾಡ್ತೀನಿ ಅಂತನ. ಆದರೆ ನನ್ನ ಆತಂಕ ಯಾರಿಗೆ ಅರ್ಥ ಮಾಡಿಸ್ಲಿ ನಾನು? ಇಲ್ಲ, ನಾನು ಹೀಗೆ ಮನೇಲಿ ಕೂತು ಮಗು ಬಗ್ಗೆ ಯೋಚನೆ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾನು ನನ್ನ ಮಗುನ ಹುಡ್ಕಕ್ಕೆ ಹೋಗ್ತೀನಿ. ಪ್ರೀತು, ಬರೀ ಕೈಲಿ ಬರ್ತಾ ಇದೆಯಾ? ಮಗು ಎಲ್ಲಿ ಪ್ರೀತು? ಯಜಮಾನ್ರೆ, ಮಗು ಸಿಗ್ಲಿಲ್ವಾ? ಅನುಷ್ಕಾ ಮನೆಗೆ ಹೋಗಿದ್ವಿ, ಬೀಗ ಹಾಕಿತ್ತು. ನನ್ನನ್ನು ಕಿಡ್ನಾಪ್ ಮಾಡಿದಾಗ ನನ್ನ ಬಾಯಿ ಕಟ್ಟಿ ಕೂಡ ಹಾಕಿದ್ಲು. ಅವಳು ಮಾತ್ರ ಆರಾಮಾಗಿ ಹೋಗಿ ಬಂದು ಮಾಡ್ತಿದ್ಲು. ಈಗಲೂ ಅದೇ ಥರ ಮಾಡಿದ್ರೆ? ಅದೇ ಯೋಚನೆಯಲ್ಲಿ ಕಳ್ದಾರಲ್ಲಿ ಮನೆ ಒಳಗೆ ನುಗ್ಗಿದ್ವಿ ಅಪ್ಪ. ಆದರೆ ಮನೆ ಒಳಗೆ ಫುಲ್ ಖಾಲಿನೇ ಇತ್ತು. ಲಾಸ್ಟ್ ಟೈಮ್ ನಾನು ಅವಳನ್ನ ಅದೇ ಮನೆ ಹತ್ರ ಹಿಡಿದು ಹಾಕಿದ್ದೆ. ಇನ್ನೇನು ಸಿಕ್ಕಾಕೊಂಡ್ಲು ಅನ್ನೋಷ್ಟೊತ್ತಿಗೆ ಜಸ್ಟ್ ಮಿಸ್ ಆಗಿದ್ಲು. ಒಂದ್ಸಲ ಅವಳು ಮತ್ತೆ ಅದೇ ಮನೆ ಹತ್ರ ಹೋಗಲ್ಲ ಅಂತ ಅಂದ್ಕೊಂಡೆ. ಆದರೆ ನಾನು ಯೋಚನೆ ಮಾಡಿದ ಥರನೇ ಅವಳು ಯೋಚನೆ ಮಾಡಿ ಎಲ್ಲಾದರೂ ಮತ್ತೆ ಮಗುನ ಅದೇ ಮನೆ ಹತ್ರ ತೊಗೊಂಡು ಹೋಗಿರ್ಬೋದು ಅಂತ ಅಲ್ಲಿ ಹೋಗಿ ನೋಡಿದ್ವಿ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಅಷ್ಟೇ ಇಲ್ಲ, ಅನುಷ್ಕಾ ಮುಂಚೆ ಅರಸನಕೋಟೆಗೆ ಬಂದು ಹೋಗಿ ಮಾಡ್ತಿದ್ದಾಗ ಅವಳ ಮೆಂಟಾಲಿಟಿ ಏನಂತ ಅರ್ಥ ಆಗಿತ್ತು. ಹಾಗಾಗಿ ಅವಳು ಓಡಾಡ್ಬೋದು ಅನ್ನೋ ಥರ ಎಲ್ಲ ಜಾಗಗಳು, ರೆಸ್ಟೋರೆಂಟ್ಗಳು, ಗಲ್ಲಿ ಗಲ್ಲಿನ ಹುಡುಕಿದ್ವಿ, ಆದ್ರೂ ಪತ್ತೇನೇ ಇಲ್ಲ. ಆ ಅನುಷ್ಕಾ ನನ್ನನ್ನು ಕಿಡ್ನಾಪ್ ಮಾಡಿದ್ಲು, ಸಹಿಸ್ಕೊಂಡೆ. ಆದರೆ ನಮ್ಮ ಮೊಮ್ಮಗನ್ನ ಕರ್ಕೊಂಡು ಹೋಗಿದ್ದಾಳೆ, ಇದನ್ನು ಮಾತ್ರ ಸಹಿಸ್ಕೊಳಲ್ಲ. ಅನುಷ್ಕಾ ನನ್ನ ಮೊಮ್ಮಗನ ಮುಟ್ಟಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಲು. ಮಗು ಒಂದ್ಸಲ ಸೇಫ್ ಆಗಿ ನಮ್ಮ ಕೈಗೆ ಸಿಕ್ಬಿಡ್ಲಿ, ಆಮೇಲೆ ಬಿಡಿಸ್ತೀನಿ ಆ ಅನುಷ್ಕನ್ ಗ್ರಹಚಾರ. ಅತ್ತೆ, ನಮ್ಮ ಮಗು ಸೇಫ್ ಆಗಿ ನಮ್ಮ ಕೈಗೆ ಸಿಗುತ್ತಲ್ವಾ? ಅಮ್ಮೋರೆ, ಬೆಳಗಿಂದ ಯಾರು ಒಂದು ತೊಟ್ಟು ನೀರು ಕುಡ್ದಿಲ್ಲ. ಮಗು ಸಿಗುತ್ತೆ, ಎಲ್ಲೂ ಹೋಗಲ್ಲ, ಏನೂ ಆಗಲ್ಲ. ದೇವ್ರ ದೊಡ್ಡವನು. ಬನ್ನಿ, ಎಲ್ಲರೂ ಒಂದೊಂದು ತುತ್ತಾರು ಊಟ ಮಾಡ್ರಿ. ನನ್ನ ಮಗು ಕಾಣಿಸ್ತಿಲ್ಲ ಅಂತ ನಾವು ಒದ್ದಾಡ್ತಿದ್ರೆ ನಿಮಗೆ ಊಟದ ಚಿಂತೆನಾ? ಜನನಿ,
ಪವಿತ್ರಕ್ಕ. ಈ ಮನೆಗೆ ಬಂದಾಗಿಂದ ಯಾವತ್ತೂ ನಿಮ್ಮ ಮುಂದೆ ಇಷ್ಟು ಜೋರ್ ಧ್ವನಿಯಲ್ಲಿ ಮಾತಾಡ್ದೋಳಲ್ಲ. ಆದ್ರೆ ಇವತ್ತು ನನ್ ಮಗು ಒಂದು ಕ್ಷಣ ನನ್ ಕಣ್ಮುಂದೆ ಇಲ್ಲ ಅಂದ್ರೂ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ಇವತ್ತು ನನ್ ಮಗುನ ನೋಡಿ 12 ಗಂಟೆ ಕಳೀತಾ ಬಂತು. ಅದಕ್ಕೆ ನನ್ ಮೇಲೆ, ನನ್ನ ಮಾತಿನ ಮೇಲೆ, ನನ್ನ ಫೀಲಿಂಗ್ಸ್ ಮೇಲೆ ನನಗೆ ಕಂಟ್ರೋಲೇ ಸಿಗ್ತಾ ಇಲ್ಲ. ಅದಕ್ಕೆ ಹೀಗೆಲ್ಲ ಮಾತಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸಿ. ಹೆತ್ತ ತಾಯಿ ಸಂಕಟನ ಅರ್ಥ ಮಾಡ್ಕೊಳ್ಳಿ. ಕ್ಷಮಿಸ್ಬಿಟ್ಟು. ಹೆತ್ತ ತಾಯಿ ಸಂಕಟ ನನಗೆ ಚೆನ್ನಾಗಿ ಅರ್ಥ ಆಗುತ್ತಮ್ಮ. ನಿನ್ನ ಮಾತಿಂದ ನನಗೇನು ಬೇಜಾರಿಲ್ಲ. ಜಾನಿ, ನೀನೇನು ಹೆದರ್ಕೊಳ್ಬೇಡಮ್ಮ. ಆ ಮಗು ಈ ಅರಸನಕೋಟೆ ಆಸ್ತಿ, ಅರಸನಕೋಟೆ ಕಣ್ಮಣಿ. ಆ ಮಗುನ ನಾವೆಲ್ಲರೂ ಕಾಪಾಡ್ಕೊಳ್ತೀವಿ. ಇವತ್ತು ನಿನ್ನ ಅಣ್ಣನ ಸ್ಥಾನದಲ್ಲಿ ನಿಂತು ನಾನು ಮಾತು ಕೊಡ್ತಾ ಇದ್ದೀನಿ. ನಾಮಕರಣಕ್ಕೆ ಇನ್ನು 5 ದಿನ ಇದೆ. ಅಷ್ಟರೊಳಗೆ ನಿನ್ನ ಮಗು ನಿನ್ನ ಮಡಲಲ್ಲಿರುತ್ತೆ. ಯಜಮಾನ್ರು ಅದ್ಯಾವ ಧೈರ್ಯದ ಮೇಲೆ ಜನನಿಗೆ ಮಾತು ಕೊಟ್ಟರೋ ಗೊತ್ತಿಲ್ಲ. ಆದರೆ ಯಜಮಾನ್ರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಲ್ಲ. ಅದೇ ನನಗೆ ಧೈರ್ಯ. ಆದರೆ ಯಜಮಾನ್ರು ಭಾಷೆ ಕೊಟ್ಟಿದ್ದು ನಾಮಕರಣದ ವೇಳೆಗೆ ನಿನ್ನ ಮಡ್ಲಲ್ಲಿರುತ್ತೆ ಅಂತ. ಯಜಮಾನ್ರು ಮಗುನ ಯಾವತ್ತು ಕರ್ಕೊಂಡು ಬರ್ಬೋದು? ಹೇಗೆ? ನನ್ನ ಮಗು ಕಾಣೆಯಾಗಿ ಗಂಟೆಗಳೇ ಕಳೆದ್ವು. ಎಲ್ಲಿದೆಯೋ, ಹೇಗಿದೆಯೋ ದೇವ್ರೇ. ಭಗವಂತ, ನನ್ನ ಮೊಮ್ಮಗುನ ಇದರ ಹೆತ್ತ ತಾಯಿ ಹತ್ರ ಸೇರಿಸ್ಬೇಕು ಅಂತ ಮನೆಯಿಂದ ದೂರ ಕರ್ಕೊಂಬಂದ್ಬಿಟ್ಟೆ. ಕರ್ಕೊಂಡು ಬರಬೇಕು ಅನ್ನೋದು ಅಷ್ಟೇ ನನ್ನ ತಲೆಯಲ್ಲಿದ್ದಿದ್ದು. ಆದರೆ ಇದಕ್ಕೆ ಹಾಸಿಗೆ ಹೊತ್ತಿಗೆ ಏನು ತರಲೇ ಇಲ್ಲ. ಏನು ಮಾಡಲಿ ಭಗವಂತ, ನೀನೇ ಏನಾದರೂ ದಾರಿ ತೋರಿಸ್ಬೇಕು. ನನಗಂತೂ ನಿದ್ದೆ ಇಲ್ಲ. ನನ್ನ ಮೊಮ್ಮಗಳಾದರೂ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಸ್ವಾಮಿ. ನನ್ನ ಹತ್ರನೂ ಇದಕ್ಕೆ ಹಾಸು ಹೊತ್ತೋದಕ್ಕೆ ಏನೂ ಇಲ್ಲ ತಾಯಿ. ಅದಕ್ಕೆ ನೀನು ಮುಡಿ ಇಟ್ಟಿರೋ ಈ ಸೀರೆನ ತೊಗೊಂಡೋಗ್ತೀನಿ. ಈ ಸೀರೆನಲ್ಲಿ ನನ್ನ ಮೊಮ್ಮಗುಗೆ ಜೋಲಿ ಕಟ್ತೀನಿ, ಅದ್ರಲ್ಲಿ ಮಲಗಿಸ್ತೀನಿ. ನೆಮ್ಮದಿ ಮಾಡುತ್ತೆ. ಈ ಸೀರೆ ತಗೊಳ್ಳೋದಕ್ಕೆ ನನಗೆ ಅನುಮತಿ ಕೊಡು.
ನನ್ನ ಮಗಳು ಕಾಣೆ ಆಗ್ತಾ ಇದ್ದಿದ್ರೆ ಈ ಸಮಯದಲ್ಲಿ ಇದೇ ಜಾಗದಲ್ಲಿ ಮಲ್ಕೊಂಡಿರ್ತಿದ್ಲು. ಆದ್ರೆ ಈಗ ಕತ್ಕೊಂಡು ಹೋಗಿರೋಳು ನನ್ನ ಮಗಳನ್ನ ಎಲ್ಲಿ ಮಲಗಿಸಿರ್ತಾಳೋ ಏನೋ. ದೇವ್ರೆ, ನನ್ನ ಮಗಳು ಕಾಣೆ ಆದಾಗಿಂದ ನನಗಂತೂ ಸರಿಯಾಗಿ ನಿದ್ದೆ ಇಲ್ಲ. ಆದ್ರೆ ಅವಳಾದ್ರೂ ನೆಮ್ಮದಿಯಾಗಿ ನಿದ್ದೆ ಮಾಡೋ ವ್ಯವಸ್ಥೆ ಮಾಡಿಕೊಡು. ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ ಹೆಸರಿಲ್ಲದಿರೋ ಬಂಧವೇ ಜನುಮಾಂತರದ ಬಂಧುವೆ ಆರಾರು ಆರಿರರು ಆರಾರು ಆರಿರರು ಮಲಗೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ಮನೆ ದೇವರಾಣಿ ನೆರಳಾಗುತ್ತೀನಿ. ಯಾಕೋ ಗಣಿ, ಯಾಕೆ ಈ ರೀತಿ ಓಡ್ ಬರ್ತಾ ಇದೆಯಾ? ಬಾಬಾ, ಒಳಗಡೆ ಯಾರೋ ಸೇರ್ಕೊಂಡಿದ್ದಾರೆ ಬಾಬಾ. ಏನು ಹೇಳ್ತಾ ಇದೆಯಾ? ಹ್ಞೂ ಬಾಬಾ, ಯಾರೋ ಕಳ್ಳರು ಸೇರ್ಕೊಂಡಿದ್ದಾರೆ. ಬನ್ನಿ ತೋರಿಸ್ತೀನಿ. ಬಾಬಾ, ಅಕ್ಕ, ಅಲ್ಲಿ ನೋಡಿ. ಯಾರು ನೀವು? ಅಲ್ಯಾಕೆ ಬಚ್ಚಿಟ್ಕೊಂಡಿದ್ದೀರಾ? ಆಚೆ ಬನ್ನಿ. ನಿಮ್ಗೆ ಹೇಳ್ತಾ ಇರೋದು ಆಚೆ ಬನ್ನಿ. ನೀವೇನು ಕೊಳಗೆ ಬಚ್ಚಿಟ್ಕೊಂಡಿದ್ರಿ? ನಿಮ್ಮನ್ನೇ ಕೇಳ್ತಾ ಇರೋದು. ಅಲ್ಲಿ ಎಲ್ರು ಮಗು ಕಳೆದೋಗಿರೋ ಟೆನ್ಷನ್ ಇದ್ರೆ ನೀವ್ಯಾಕೆ ನಮ್ಮನೆಗೆ ಬಂದಿದ್ದೀರಾ? ಮಗುನ ಹುಡ್ಕಕ್ಕೆ. ನಮ್ಮನೆಲ್ಲ ಅದು ನೀನ್ ಬೇರೆ ಜರಣಿ ಮಗುನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನೀನೇನಾದ್ರೂ ಮಗುನ ಕತ್ಕೊಂಡ್ಬಂದು ಇಲ್ಲಿ ಇಟ್ಕೊಂಡ್ಬಿಟ್ಟಿದ್ಯೇನೋ ಅಂತ ಅನ್ನಿಸ್ತು.
ಮಗುನ ಇಲ್ಲೇ ಬಚ್ಚಿಟ್ಟು ಅಲ್ಲಿ ಮಗುನ ಹುಡ್ಕೋ ಥರ ನಾಟಕ ಮಾಡ್ತಾ ಇದೇನೋ ಅಂತ ಅನ್ನಿಸ್ತು. ಅದಕ್ಕೆ ಇಲ್ಲಿಗೆ ಬಂದೆ. ನನ್ನ ಮಗು ಕಳ್ತನದ ಆರೋಪ ನನ್ನ ಮೇಲೆ ಬರ್ತಾ ಇದೆಯಾ? ರತ್ನವೇಣಿ, ಏನಪ್ಪ ನೋಡಿ, ನಾನು ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಬರೀ ಮಗು ಬಗ್ಗೆನೇ ಚಿಂತೆ ಮಾಡ್ತಿದ್ಯಲ್ಲ. ನಿನ್ನ ಹಸಿವು ನಿನಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ತಗೋ ಈ ಪ್ರಸಾದ ತಿನ್ನು. ಏನ್ ನಿನ್ ಕತೆ? ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಬರೋರು ದೇವ್ರ ದರ್ಶನ ಮಾಡಿ ಹೊರಟು ಬಿಡ್ತಾರೆ, ಇಲ್ಲ ತುಂಬಾ ಹೊತ್ತು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಹೊರಡ್ತಾರೆ. ನೀವು ಬೆಳಗ್ಗೆ ಮಗುನ್ ಕರ್ಕೊಂಡು ಬಂದ್ರಿ, ಇಲ್ಲೇ ಇದ್ದೀರಲ್ಲ. ಈ ಮಗುವಿಗೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದೀರ. ಇದನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನೀವು ಒದ್ದಾಡ್ತಿರೋದು ನೋಡಿದ್ರೆ ನಿಮ್ಮ ಉದ್ದೇಶ ಒಳ್ಳೇದೇ ಅಂತ ನನಗೆ ಅರ್ಥ ಆಗುತ್ತೆ. ಆದರೆ ಇದಷ್ಟು ಹಸುಗೂಸನ್ನ ತನ್ನ ತಾಯಿಯಿಂದ ಇಷ್ಟು ದೂರ ಕರ್ಕೊಂಬಂದಿದ್ರ ಯಾಕೆ? ಆ ತಾಯಿ ಬದುಕಿದಳ ಅಥವಾ? ಅಯ್ಯೋ ಇಲ್ಲ ಸ್ವಾಮಿ, ಬದುಕೇ ಇದ್ದಾಳೆ. ಇದು ಮಗಳದೇ ಮಗು. ಅವಳು ತಗೊಂಡಿರೋ ನಿರ್ಧಾರದಿಂದ ಈ ಮಗುವಿಂದ ದೂರ ಉಳಿಯುವಂಥ ಪರಿಸ್ಥಿತಿ ಬಂದಿದೆ. ನನ್ನ ಮಗಳ ತಂದೆಯಾಗಿ ನನಗದನ್ನು ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ನನ್ನ ಮೊಮ್ಮಗುನ ನನ್ನ ಮಗಳಿಗೆ ಕೊಡಿಸ್ಬೇಕು ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ಏನು ಎತ್ತ ಅಂತ ಈ ಕ್ಷಣದವರೆಗೂ ನನಗೆ ಗೊತ್ತಿಲ್ಲ. ಆದರೆ ನಾನು ಅಂದ್ಕೊಂಡಿದ್ದನ್ನು ಸಾಧಿಸೋವರೆಗೂ ನಾನು ಈ ಮಗುನ ಕಾಪಾಡಬೇಕಾಗಿದೆ. ಅದಕ್ಕೆ ಈ ದೇವರ ಸನ್ನಿಧಿಗಿಂತ ಸುರಕ್ಷಿತವಾದ ಜಾಗ ಇನ್ನೊಂದಿಲ್ಲ ಅಂತ ಇಲ್ಲಿ ಕರ್ಕೊಂಬಂದಿದ್ದೀನಿ. ನನ್ನ ಕಷ್ಟಕ್ಕೊಂದು ಪರಿಹಾರ ಸಿಗೋವರೆಗೂ ನನ್ನ ಮಗು ಜೊತೆ ಇಲ್ಲೇ ದೇವಸ್ಥಾನದಲ್ಲಿ ಇರಬಹುದಾ? ಆದರೆ ಈ ರೀತಿ ಬೇಡ. ತುಂಬ ಎಳೆ ಮಗು, ಮಳೆ ಚಳಿ ಗಾಳಿ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ನಿಮಗೂ ಕೂಡ ದೇವಸ್ಥಾನದ ಹಿಂದೆ ನಮ್ಮ ದೇವಸ್ಥಾನದ್ದೇ ಒಂದು ಕೊಠಡಿ ಇದೆ, ನೀವು ಅಲ್ಲಿ ಉಳ್ಕೋಬೋದು. ಹಾಗೆ ಒಂದು ಚಿಕ್ಕ ಸ್ಟವ್ ವ್ಯವಸ್ಥೆ ಕೂಡ ಇದೆ. ಮಗುಗೆ ಬಿಸಿನೀರು ಹಾಲು ಕಾಯಿಸ್ಕೊಳ್ಳೋ ವ್ಯವಸ್ಥೆ ಕೂಡ ಅಲ್ಲಿದೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸ್ವಾಮಿ. ನಾನೊಂದು ನೆಪ ಅಷ್ಟೇ. ಆ ದೇವರು ಒಳ್ಳೆ ಮನುಷ್ಯರಿಗೆ ಒಳ್ಳೆ ಕಾರ್ಯಗಳಿಗೆ ಯಾವತ್ತೂ ಬೆಂಗಾವಲಾಗಿರ್ತಾನೆ. ಒಳ್ಳೆಯದಾಗತ್ತೆ. ಪುಟಿ, ಕಂದಮ್ಮ, ನಾವು ಉಳ್ಕೊಳ್ಳೋದಕ್ಕೆ ಭಗವಂತ ಒಂದು ನೆಲೆ ಕಲ್ಪಿಸ್ದ.